ಹೇಳ್ದಂಗೆ ಸರ್ಕಾರಕ್ಕೆ ನಿಮ್ ಸೈಟ್ ತಗೊಳ್ಬೇಕು ಅಂತ ಏನು ಇಲ್ಲ. ನಾವು ಕೇಳ್ತಾ ಇರೋದು ಕ್ಲೀನ್ ಮಾಡಿ ಇಟ್ಕೊಳ್ಳಿ, ಬೆಂಗಳೂರು ಸುಧಾರಣೆ ಆಗುತ್ತೆ, ಬದುಕೋ ಜನಗಳಿಗೂ ಆರೋಗ್ಯ ಚೆನ್ನಾಗಿರುತ್ತೆ. ಅಷ್ಟೇ ಉದ್ದೇಶ ಬಿಟ್ರೆ ಬೇರೆ ಯಾವುದು ಉದ್ದೇಶ ಇಲ್ಲ. ಕಾನೂನು ಪಾಲನೆ ಮಾಡಿ ಅಂತ ನಮ್ದು ಎಲ್ಲಾರ್ದು ಮನವಿ ಅಷ್ಟೇ. ಜಾಗವನ್ನ ಖಾಸಗೀಕರಣ ಮಾಡಬಾರ್ದು ಅಂತ ಹೇಳ್ಬಿಟ್ಟು ದೊಡ್ಡ ಮಟ್ಟದಲ್ಲಿ ವಿರೋಧ ಕಮ್ಮಿ ಇದೆ. ಮುಖ್ಯಮಂತ್ರಿಗಳ ಹತ್ರ ಚರ್ಚೆ ಮಾಡಿ ಮುಂದಿನ ತೀರ್ಮಾನ ತಗೊಳ್ತೇವೆ. ಅದು ನನ್ನ ಇಲಾಖೆಗೆ ಬರೋದಿಲ್ಲ, ಅದು ಆ ತೋಟಗಾರಿಕಾ ಇಲಾಖೆ ವಿಷಯ ಇದೆ. ಆದ್ರೂ ನಾವು ಕ್ಯಾಬಿನೆಟ್ ಅಲ್ಲಿ ಅದನ್ನ ಡಿಸ್ಕಷನ್ ಮಾಡ್ತೇವೆ. ಹೇಳ್ದಂಗೆ ಸರ್ಕಾರಕ್ಕೆ ನಿಮ್ ಸೈಟ್ ತಗೊಳ್ಬೇಕು ಅಂತ ಏನು ಇಲ್ಲ. ನಾವು ಕೇಳ್ತಾ ಇರೋದು ಕ್ಲೀನ್ ಮಾಡಿ ಇಟ್ಕೊಳ್ಳಿ, ಬೆಂಗಳೂರು ಸುಧಾರಣೆ ಆಗುತ್ತೆ, ಬದುಕೋ ಜನಗಳಿಗೂ ಆರೋಗ್ಯ ಚೆನ್ನಾಗಿರುತ್ತೆ. ಅಷ್ಟೇ ಉದ್ದೇಶ ಬಿಟ್ರೆ ಬೇರೆ ಯಾವುದು ಉದ್ದೇಶ ಇಲ್ಲ. ಕಾನೂನು ಪಾಲನೆ ಮಾಡಿ ಅಂತ ನಮ್ದು ಎಲ್ಲಾರ್ದು ಮನವಿ ಅಷ್ಟೇ. ಜಾಗವನ್ನ ಖಾಸಗೀಕರಣ ಮಾಡಬಾರ್ದು ಅಂತ ಹೇಳ್ಬಿಟ್ಟು ದೊಡ್ಡ ಮಟ್ಟದಲ್ಲಿ ವಿರೋಧ ಕಮ್ಮಿ ಇದೆ. ಮುಖ್ಯಮಂತ್ರಿಗಳ ಹತ್ರ ಚರ್ಚೆ ಮಾಡಿ ಮುಂದಿನ ತೀರ್ಮಾನ ತಗೊಳ್ತೇವೆ. ಅದು ನನ್ನ ಇಲಾಖೆಗೆ ಬರೋದಿಲ್ಲ, ಅದು ಆ ತೋಟಗಾರಿಕಾ ಇಲಾಖೆ ವಿಷಯ ಇದೆ. ಆದ್ರೂ ನಾವು ಕ್ಯಾಬಿನೆಟ್ ಅಲ್ಲಿ ಅದನ್ನ ಡಿಸ್ಕಷನ್ ಮಾಡ್ತೇವೆ. ಹೇಳ್ದಂಗೆ ಸರ್ಕಾರಕ್ಕೆ ನಿಮ್ ಸೈಟ್ ತಗೊಳ್ಬೇಕು ಅಂತ ಏನು ಇಲ್ಲ. ನಾವು ಕೇಳ್ತಾ ಇರೋದು ಕ್ಲೀನ್ ಮಾಡಿ ಇಟ್ಕೊಳ್ಳಿ, ಬೆಂಗಳೂರು ಸುಧಾರಣೆ ಆಗುತ್ತೆ, ಬದುಕೋ ಜನಗಳಿಗೂ ಆರೋಗ್ಯ ಚೆನ್ನಾಗಿರುತ್ತೆ. ಅಷ್ಟೇ ಉದ್ದೇಶ ಬಿಟ್ರೆ ಬೇರೆ ಯಾವುದು ಉದ್ದೇಶ ಇಲ್ಲ. ಕಾನೂನು ಪಾಲನೆ ಮಾಡಿ ಅಂತ ನಮ್ದು ಎಲ್ಲಾರ್ದು ಮನವಿ ಅಷ್ಟೇ. ಜಾಗವನ್ನ ಖಾಸಗೀಕರಣ ಮಾಡಬಾರ್ದು ಅಂತ ಹೇಳ್ಬಿಟ್ಟು ದೊಡ್ಡ ಮಟ್ಟದಲ್ಲಿ ವಿರೋಧ ಕಮ್ಮಿ ಇದೆ. ಮುಖ್ಯಮಂತ್ರಿಗಳ ಹತ್ರ ಚರ್ಚೆ ಮಾಡಿ ಮುಂದಿನ ತೀರ್ಮಾನ ತಗೊಳ್ತೇವೆ. ಅದು ನನ್ನ ಇಲಾಖೆಗೆ ಬರೋದಿಲ್ಲ, ಅದು ಆ ತೋಟಗಾರಿಕಾ ಇಲಾಖೆ ವಿಷಯ ಇದೆ. ಆದ್ರೂ ನಾವು ಕ್ಯಾಬಿನೆಟ್ ಅಲ್ಲಿ ಅದನ್ನ ಡಿಸ್ಕಷನ್ ಮಾಡ್ತೇವೆ. ಹೇಳ್ದಂಗೆ ಸರ್ಕಾರಕ್ಕೆ ನಿಮ್ ಸೈಟ್ ತಗೊಳ್ಬೇಕು ಅಂತ ಏನು ಇಲ್ಲ. ನಾವು ಕೇಳ್ತಾ ಇರೋದು ಕ್ಲೀನ್ ಮಾಡಿ ಇಟ್ಕೊಳ್ಳಿ, ಬೆಂಗಳೂರು ಸುಧಾರಣೆ ಆಗುತ್ತೆ, ಬದುಕೋ ಜನಗಳಿಗೂ ಆರೋಗ್ಯ ಚೆನ್ನಾಗಿರುತ್ತೆ. ಅಷ್ಟೇ ಉದ್ದೇಶ ಬಿಟ್ರೆ ಬೇರೆ ಯಾವುದು ಉದ್ದೇಶ ಇಲ್ಲ. ಕಾನೂನು ಪಾಲನೆ ಮಾಡಿ ಅಂತ ನಮ್ದು ಎಲ್ಲಾರ್ದು ಮನವಿ ಅಷ್ಟೇ. ಜಾಗವನ್ನ ಖಾಸಗೀಕರಣ ಮಾಡಬಾರ್ದು ಅಂತ ಹೇಳ್ಬಿಟ್ಟು ದೊಡ್ಡ ಮಟ್ಟದಲ್ಲಿ ವಿರೋಧ ಕಮ್ಮಿ ಇದೆ. ಮುಖ್ಯಮಂತ್ರಿಗಳ ಹತ್ರ ಚರ್ಚೆ ಮಾಡಿ ಮುಂದಿನ ತೀರ್ಮಾನ ತಗೊಳ್ತೇವೆ. ಅದು ನನ್ನ ಇಲಾಖೆಗೆ ಬರೋದಿಲ್ಲ, ಅದು ಆ ತೋಟಗಾರಿಕಾ ಇಲಾಖೆ ವಿಷಯ ಇದೆ. ಆದ್ರೂ ನಾವು ಕ್ಯಾಬಿನೆಟ್ ಅಲ್ಲಿ ಅದನ್ನ ಡಿಸ್ಕಷನ್ ಮಾಡ್ತೇವೆ. ಹೇಳ್ದಂಗೆ ಸರ್ಕಾರಕ್ಕೆ ನಿಮ್ ಸೈಟ್ ತಗೊಳ್ಬೇಕು ಅಂತ ಏನು ಇಲ್ಲ. ನಾವು ಕೇಳ್ತಾ ಇರೋದು ಕ್ಲೀನ್ ಮಾಡಿ ಇಟ್ಕೊಳ್ಳಿ, ಬೆಂಗಳೂರು ಸುಧಾರಣೆ ಆಗುತ್ತೆ, ಬದುಕೋ ಜನಗಳಿಗೂ ಆರೋಗ್ಯ ಚೆನ್ನಾಗಿರುತ್ತೆ. ಅಷ್ಟೇ ಉದ್ದೇಶ ಬಿಟ್ರೆ ಬೇರೆ ಯಾವುದು ಉದ್ದೇಶ ಇಲ್ಲ. ಕಾನೂನು ಪಾಲನೆ ಮಾಡಿ ಅಂತ ನಮ್ದು ಎಲ್ಲಾರ್ದು ಮನವಿ ಅಷ್ಟೇ. ಜಾಗವನ್ನ ಖಾಸಗೀಕರಣ ಮಾಡಬಾರ್ದು ಅಂತ ಹೇಳ್ಬಿಟ್ಟು ದೊಡ್ಡ ಮಟ್ಟದಲ್ಲಿ ವಿರೋಧ ಕಮ್ಮಿ ಇದೆ. ಮುಖ್ಯಮಂತ್ರಿಗಳ ಹತ್ರ ಚರ್ಚೆ ಮಾಡಿ ಮುಂದಿನ ತೀರ್ಮಾನ ತಗೊಳ್ತೇವೆ. ಅದು ನನ್ನ ಇಲಾಖೆಗೆ ಬರೋದಿಲ್ಲ, ಅದು ಆ ತೋಟಗಾರಿಕಾ ಇಲಾಖೆ ವಿಷಯ ಇದೆ. ಆದ್ರೂ ನಾವು ಕ್ಯಾಬಿನೆಟ್ ಅಲ್ಲಿ ಅದನ್ನ ಡಿಸ್ಕಷನ್ ಮಾಡ್ತೇವೆ.